ಡಾಕ್ಟರ್ ರಿಪೋರ್ಟ್ ತಗೊಂಬಂದು ಮಕ್ಕಳಾಗ್ದಲೇ ಇರೋಂಥ ಅವ್ರು ಬಂದು ಇಲ್ಲಿ ಸ್ವಾಮಿಯವರ ಅಪ್ಪನೆ ಕೇಳಿದ್ಮೇಲೆ 1 ವರ್ಷದೊಳಗೆ ಮಗು ಆಗಿರೋದುಂಟು. ಪಾಯಿಂಟ್ ಮಾಡ್ಕೊಂಡು ತೀರ್ಥದ ಕಾಯಿ ತಗೊಂಡೋಗಿ ಹೊಡೆದ ಆಗೋದೇ ಇಲ್ಲ ಅಂತ ಅಂದಿದ್ದು ಬೋರ್ವೆಲ್ಲಲ್ಲೆಲ್ಲ ನೀರು ಬಂದಿದೆ. ಇಲ್ಲಿ ಸ್ವಾಮಿಯ ಕ್ಷೇತ್ರದಲ್ಲಿ ಮೈಮೇಲೆ ದೇವ್ರು ಬರೋ ಅಂಥದ್ದು ಮತ್ತೆ ಮೈಮೇಲೆ ದೇವ್ರು ಬರೆಸ್ಕೊಳ್ಳೋ ಅಂಥದ್ದು ಸುಳ್ಳು ಪಳ್ಳು ಹೇಳೋ ಅಂಥದ್ದಿಲ್ಲ. ನ್ಯಾಯದೇವನೆಂದು ಕರೆಯುವ ಶನಿಯ ಬಗ್ಗೆ ನಿಮಗೆಷ್ಟು ಗೊತ್ತು? ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳ ಆಧಾರದ ಮೇಲೆ ವ್ಯಕ್ತಿಯನ್ನು ಶಿಕ್ಷಿಸುವ ಮೂಲಕ ಆತನಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸುವುದು ಶನಿಯ ಮುಖ್ಯ ಕಾರ್ಯವಾಗಿರುತ್ತದೆ. ಆದ್ದರಿಂದ ಶನಿಯನ್ನು ನ್ಯಾಯದ ದೇವರು ಎಂದು ಕರೆಯಲಾಗುತ್ತದೆ. ಶನಿಯು ಯಾವಾಗಲೂ ಕೆಟ್ಟದನ್ನು ಮಾಡಿದಾಗ ಶಿಕ್ಷೆಯನ್ನು ನೀಡಿ ನ್ಯಾಯವನ್ನು ಪ್ರೇರೇಪಿಸುತ್ತಾನೆ. ನಮಸ್ಕಾರ ಸ್ನೇಹಿತರೆ, ಟೂರಿಫಿಕ್ ಚಾನೆಲ್ಗೆ ಸ್ವಾಗತ. ಇಷ್ಟೆಲ್ಲ ಯಾಕೆ ಶನೀಶ್ವರನ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಂದು ಒಂದು ಶಕ್ತಿಶಾಲಿ ಶನೀಶ್ವರನ ದೇವಸ್ಥಾನದ ಬಗ್ಗೆ ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಇದು ಇರೋದು ತಿಪ್ಟೂರು ತಾಲೂಕು, ತುಮಕೂರು ಜಿಲ್ಲೆಯಲ್ಲಿ. ತಿಪಟೂರಿನಿಂದ ತುಮಕೂರಿಗೆ ಹೋಗುವ ದಾರಿಯಲ್ಲಿ ಬರುವ ಕೋಡಿ ಸರ್ಕಲ್ ಬಳಿ ಇರುವ ಶನೀಶ್ವರ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಸುತ್ತಮುತ್ತಲಿನ ಊರಿನ ಜನ ಬರುತ್ತಿರುತ್ತಾರೆ. ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅರ್ಚಕರುಗಳಿಂದ ತಿಳಿಯೋಣ ಬನ್ನಿ. ಇಲ್ಲಿ ಸ್ವಾಮಿಯ ಕ್ಷೇತ್ರದಲ್ಲಿ ಮೈಮೇಲೆ ದೇವ್ರು ಬರೋ ಅಂಥದ್ದು ಮತ್ತೆ ಮೈಮೇಲೆ ದೇವ್ರು ಬರೆಸ್ಕೊಳ್ಳೋ ಅಂಥದ್ದು ಸುಳ್ಳು ಪಳ್ಳು ಹೇಳೋ ಅಂಥದ್ದಿಲ್ಲ. ಸ್ವಾಮಿಯವರಲ್ಲಿ ಡೈರೆಕ್ಟು ಮಗ್ಗು ಮುಡಿಸ್ಕೊಡ್ತಾರೆ. ಅಲ್ಲೇ ಅಪ್ಪನೆ ಕೇಳ್ಕೊಂಡು ದೇವರಿಗೆ ಭಕ್ತಾದಿಗಳಿಗೆ ಮಾತ್ರ ಬಿಟ್ಟಿರ್ತೀವಿ. ಸ್ವಾಮಿ ಅಪ್ಪನೆ ಆದ ನಂತರ ಒಳ್ಳೇದಾದ್ಮೇಲೆ ಭಕ್ತಾದಿಗಳೇ ಬಂದು ಅರ್ಕೆಯನ್ನು ತೀರಿಸಿಕೊಂಡು ಅವರವರ ಪೂಜೆಗೆ ತಕ್ಕನಂಗೆ ಅಭಿಷೇಕ ಪ್ರಸಾದ ಎಲ್ಲ ಮಾಡ್ಕೊಡ್ತೀವಿ. ಪಾಯಿಂಟ್ ಮಾಡ್ಕೊಂಡು ತೀರ್ಥದ ಕಾಯಿ ತಗೊಂಡೋಗಿ ಹೊಡೆದ ಆಗೋದೇ ಇಲ್ಲ ಅಂತ ಅಂದಿದ್ದು ಬೋರ್ವೆಲ್ಲಲ್ಲೆಲ್ಲ ನೀರು ಬಂದಿದೆ. ಆಮೇಲೆ ಮಕ್ಕಳಾಗ್ದಲೇ ರಿಪೋರ್ಟ್ ಕೊಟ್ಟಿರೋರು ಡಾಕ್ಟರ್ ರಿಪೋರ್ಟ್ ತಗೊಂಬಂದು ಮಕ್ಕಳಾಗ್ದಲೇ ಇರೋಂಥ ಅವ್ರು ಬಂದು ಇಲ್ಲಿ ಸ್ವಾಮಿಯವರ ಅಪ್ಪನೆ ಕೇಳಿದ್ಮೇಲೆ 1 ವರ್ಷದೊಳಗೆ ಮಗು ಆಗಿರೋದುಂಟು. ಎಲ್ಲ ಜನಗಳು ಬಂದು ಅರ್ಕೆನೂ ತೀರಿಸಿರೋದುಂಟು. ಸ್ವಾಮಿಯವರಿಗೆ ಬೆಳ್ಳಿ ಮತ್ತು ಛತ್ರಿ, ನಾಗಾಭರಣ ಇತ್ಯಾದಿ ವಸ್ತುಗಳನ್ನು ಕೊಟ್ಟು ಅಭಿಷೇಕನೂ ಪ್ರತಿ ಶನಿವಾರ ಸ್ವಾಮಿಯವರಿಗೆ ಬೆಳಗಿನ ಜಾವ 5 ಗಂಟೆಯಿಂದ 7:30ವರೆಗೆ ಶುಭ ಲಗ್ನದಲ್ಲಿ ಸ್ವಾಮಿಯವರಿಗೆ ಪ್ರತಿ ಶನಿವಾರ ಅಭಿಷೇಕ ಮತ್ತು ವಿಶೇಷ ಅಲಂಕಾರಗಳನ್ನು ಏರ್ಪಡಿಸಲಾಗಿದೆ. ವಿಶೇಷವಾಗಿ ಮೇ ತಿಂಗಳಿನಲ್ಲಿ ಬರುವಂತಹ ಶ್ರೀ ಶನೇಶ್ವರ ಸ್ವಾಮಿ ಜಯಂತಿ ಮಹೋತ್ಸವವನ್ನು ಪ್ರತಿ ವರ್ಷವೂ ಸ್ವಾಮಿಯವರ ಸನ್ನಿಧಾನದಲ್ಲಿ ನಡೆಸ್ಕೊಂಡು ಬಂದಿರ್ತೀವಿ. ಮತ್ತು ಸ್ವಾಮಿಯವರ ಬಲಭಾಗಕ್ಕೆ ಸ್ವಾಮಿಯವರ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಸ್ವಾಮಿಯವರ ಎಡಭಾಗಕ್ಕೆ ನವಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಮತ್ತು ಅದರ ಪಕ್ಕದಲ್ಲೇ ಸ್ವಾಮಿ ಅಭಯ ಆಂಜನೇಯ ಸ್ವಾಮಿ ದಕ್ಷಿಣ ಮೂರ್ತಿಯಾಗಿ ಸ್ವಾಮಿಯವರ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಮತ್ತು ಶನಿಸಿಂಗಾಪುರದಂತಹ ಸ್ವಾಮಿಯವರ ದೇವಾಲಯವೂ ಇದೆ. ಸ್ವಾಮಿಯವರಿಗೆ ಎಳ್ಳೆಣ್ಣೆ ಅಭಿಷೇಕ ಸ್ವತಃ ಭಕ್ತಾದಿಗಳೇ ಅಭಿಷೇಕ ಮಾಡುವಂತಹ ಅವಕಾಶವಿದೆ ಸ್ವಾಮಿಯವರಿಗೆ. ಮತ್ತು ಮೇ ತಿಂಗಳಿನಲ್ಲಿ ಜಯಂತಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ಮಾಡ್ತಾ ಇರ್ತೀವಿ. ಬರುವ ಸಕಲ ಭಕ್ತಾದಿಗಳಿಗೆ ಒಂದು 3,000ದಿಂದ 4,000 ಜನಕ್ಕೆ
ಪುಳಿಯೋಗರೆ, ಮೊಸರನ್ನ, ಲಾಡು ಸ್ವಾಮಿಯವರ ಮಹಾಮಂಗಳಾರತಿ ಆದ ನಂತರ ವಿತರಣೆ ಮಾಡಲಾಗುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯವರ ಕೃಪಾಶೀರ್ವಾದವನ್ನು ಪಡೆಯುತ್ತಿದ್ದಾರೆ. ಸರ್ವ ಭಕ್ತಾದಿಗಳು ಇಲ್ಲಿ ಯಾವುದೇ ದೋಷ ಅದು ಇದು ಇಲ್ಲ. ಮತ್ತು ಸ್ವಾಮಿಯವರು ಪಶ್ಚಿಮ ದಿಕ್ಕಲ್ಲಿ ಇರುವುದರಿಂದ ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲ ಸರ್ವ ವಿಘ್ನವನ್ನು ನಿರ್ವಹಣೆ ಮಾಡಿಕೊಡುತ್ತಾರೆ ಸ್ವಾಮಿಯವರು. ಯಾವುದೇ ಸ್ವಾಮಿಯವರ ಪೂರ್ವ ಭಾಗದಲ್ಲಿ, ಸ್ವಾಮಿಯವರ ಹಿಂಭಾಗದಲ್ಲಿ ಶ್ರೀ ಸ್ವಾಮಿಯವರ ಗುರುಗಳಾದ ಪರಮೇಶ್ವರನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಮತ್ತು ಸ್ವಾಮಿಯವರು ಪಶ್ಚಿಮ ದಿಕ್ಕಲ್ಲಿ ಇರುವುದರಿಂದ ಸ್ವಾಮಿಯವರು ಸೂರ್ಯನ ನೆರಳು ಬೀಳುವಂಥ, ಅವರು ಮುಳುಗುವಂತಹ ಸ್ವಾಮಿಯವರು ದೃಷ್ಟಿಯನ್ನು ಇಟ್ಟು ನೋಡಬಾರದು. ಹಾಗಾಗಿ ಪಶ್ಚಿಮಕ್ಕೆ ಸ್ವಾಮಿಯವರು ಪ್ರತಿಷ್ಠಾಪನೆ ಮಾಡಿ ಈ ದೇವಾಲಯ ಅಭಿವೃದ್ಧಿಯನ್ನು ಮಾಡಿರುತ್ತೇವೆ. ನೋಡಿದ್ರಲ್ಲ ಸ್ನೇಹಿತರೆ, ಯಾರಿಗಾದ್ರೂ ಸಮಸ್ಯೆ ಇದ್ದರೆ ಈ ಶನೀಶ್ವರನಿಗೆ ಪ್ರತಿ ಶನಿವಾರ ಬಂದು ಎಳ್ಳು ದೀಪ ಹಚ್ಚುವುದರಿಂದ ನಿಮ್ಮ ಸಮಸ್ಯೆಗಳು ಕ್ರಮೇಣ ಕಮ್ಮಿ ಆಗುತ್ತದೆ. ಈ ದೇವಸ್ಥಾನದ ವಿಳಾಸ ಮತ್ತು ಗೂಗಲ್ ಮ್ಯಾಪ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.